ನಿಜಕ್ಕೂ ನನಗಂತೂ ಮಾತ್ರ ಅಷ್ಟೇ, ಹೋಗಿ ಇವರು ಸರ್ಕಾರದಿಂದ ಕೆಲಸ ಮಾಡಿಸ್ಬೇಕೆ ಹೊರತು ನಾನು ಕೊಡ್ತೀನಿ ನಿಮ್ಮ ಅಪ್ಪನ ದುಡ್ಡು ನಿಮ್ಮ ದುಡ್ಡು ನಮ್ಗೆ ಯಾಕೆ ಬೇಕು? 3,71,000 ಕೋಟಿ ರೂಪಾಯಿ ಬಜೆಟ್ ನಮ್ಮ ರಾಜ್ಯದ್ದು. ನಿಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಆಗೋದು ನೋಡ್ಕೊಳ್ಳಿ, ಜನರ ತೆರಿಗೆಯನ್ನ ಸದ್ವಿನಿಯೋಗ ಆಗಿ ನೋಡ್ಕೊಳ್ಳಿ, ಯೋಜನೆಗಳನ್ನ ತನ್ನಿ. ಅದು ಬಿಟ್ಟು ನಾನು ಅವ್ಕೊಂಡಿಲ್ಲ ಅಂದ್ರೆ ನಾನು ಕೊಡ್ತೀನಿ, ದಾನ ಶೂರ ವೀರ ಕೆಲವರು ಬೇಕಾಗಿಲ್ಲ ನನಗೆ. ನಮ್ಮ ತೆರಿಗೆ ಹಣ ಜನರ ಬಡವರು ಕಟ್ಟುವಂತ ತೆರಿಗೆ ಹಣ ಕೊಟ್ಟ ಸಾಕಾಗಿದೆ. ಹಾಗಾಗಿ ಇವತ್ತು ಈ ಪರಮ ಭ್ರಷ್ಟ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ, ಇವತ್ತು ಬಿಜೆಪಿ ಹಿಂದೆ ಯಾವ ಪಕ್ಷದಲ್ಲಿ ಇದ್ರು, ಇವತ್ತು ಕಾಂಗ್ರೆಸ್ ಅಲ್ಲಿ ಮುಂದೆ ಯಾವ ಪಕ್ಷದಲ್ಲಿ ಇರ್ತಾರೆ ಅಲ್ವಾ? ಇವತ್ತು ಕಾಂಗ್ರೆಸ್ ಅಲ್ಲಿ ಇರೋರು ಬಹುತೇಕರು, ಬಿಜೆಪಿ ಇರೋರು ಬಹುತೇಕರು ಕಾಂಗ್ರೆಸ್ ಅಲ್ಲಿ ಇದ್ದವರು. ಇವತ್ತು ಕಾಂಗ್ರೆಸ್ ಇಂದ ಗೆದ್ದು ಬರ್ತಿರೋರು ನಾಳೆ ಬಿಜೆಪಿ. ಅಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಮೊನ್ನೆ ಗೆದ್ದ ಮುಖ್ಯಮಂತ್ರಿ ಆಗ್ಬಿಡ್ತಾ ಇದ್ದ ಮಧ್ಯಪ್ರದೇಶದಲ್ಲಿ, ಅವರು ಇವಾಗ ಬಿಜೆಪಿ ಓಡೋಗ್ತಾ ಇದ್ದಾರೆ. ಸುಮ್ಮನೆ ಯಾಕೆ ಕಾಂಗ್ರೆಸ್ ಗೆಲ್ಲಿಸಿ ಬಿಜೆಪಿನ ಪರೋಕ್ಷವಾಗಿ ಗೆಲ್ಲಿಸ್ತೀರಾ, ಅಥವಾ ಪರೋಕ್ಷವಾಗಿ ಬಿಜೆಪಿನ ಗೆಲ್ಲಿಸಿ 40% 40 ಚೋರಗಳ ಸರ್ಕಾರ ಮಾಡ್ತೀರಾ? ಈ ಪರಮ ಭ್ರಷ್ಟ 3 ಪಕ್ಷಗಳನ್ನ ತಿರಸ್ಕರಿಸಿ ಇವತ್ತು ಕರ್ನಾಟಕದ ಏಕೈಕ ಪ್ರಾದೇಶಿಕ ಪ್ರಾಮಾಣಿಕ ಪಕ್ಷವಾದಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸಿ ಅಂತೇಳಿ ನಾವು ಈ ಕರ್ನಾಟಕಕ್ಕಾಗಿ ನಾವು ಅನ್ನುವಂತಹ 13 ದಿನಗಳಲ್ಲಿ ರಾಜ್ಯದ 31 ಜಿಲ್ಲೆಗಳನ್ನ ಸುತ್ತಿ ಜನರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಗತ್ಯ ಮತ್ತು ಅನಿವಾರ್ಯತೆಯನ್ನ ತಿಳಿಸುವಂತಹ ಈ ಬೈಕ್ ಜಾಥಾ ಮಾಡ್ತಾ ಇದ್ದೀವಿ.